ಸರ್ ನನ್ನ ಹೆಸರು ಪರಮೇಶ್ವರ್ ಅಂತ ಮೈಸೂರಿನಿಂದ ಬಂದಿದ್ದೀನಿ. ಶ್ರೀ ಕಲಾನಿಕೇತನ ಸ್ಕೂಲ್ ಆಫ್ ಆರ್ಟು ಅಲ್ಲಿ ಲೆಕ್ಚರ್ ಆಗಿರೋದು. ಹಾಂ ಸರ್ 23 ವರ್ಷದಿಂದ ಇದ್ದೀನಿ ಸ್ಟಾರ್ಟಿಂಗ್ನಿಂದ. ಹೌದು. ಈ ವರ್ಷದಿಂದ ಇಲ್ಲ ಸರ್, ಹೊಸ ಮಾಡ್ತೀವಿ. ಪ್ರತಿ ವರ್ಷ ಹೊಸ ಮಾಡ್ತಿರ್ತೀವಿ. ಜನಕ್ಕೆ ಹೊಸದು ಕೊಡ್ಬೇಕಂತಲೇ ಆಸೆ ಅಷ್ಟೇ. ಇಲ್ಲ ಮೇಡಮ್, ಮಾಡರ್ನ್ ಆರ್ಟು ಇಷ್ಟಪಡ್ತಾರೆ, ರಿಯಲಿಸ್ಟಿಕ್ ಇಷ್ಟಪಡ್ತಾರೆ. ಆಮೇಲೆ ನಮ್ಮದು ಫೇವ್ರೇಟ್ ಬುಲ್ ಸಿರೀಸು ಅವಂತೂ ಪ್ರತಿ ಸಲ ಒಂದು ತುಂಬ ಹೋಗುತ್ತೆ. ನಂದು ಕಾಣುತ್ತಲ್ಲ ಆ ಸಿರೀಸೇ ಇರುತ್ತೆ. ಹಾಗಾಗಿ ಸುಮಾರು ವರ್ಷದಿಂದ ಹೋಗ್ತಾ ಇರುತ್ತೆ. ಎಕ್ಸ್ಪ್ಲೇನ್ ಇಲ್ಲ ಸರ್, ಕೊಲೆ ಬಸ್ಸು ಇರುತ್ತೆ, ಮನೆ ದೇವರು ಅಂತ ಇರ್ತಾರೆ. ಅದರಲ್ಲಿ ಯಾವ್ದು ಇದು ಇರಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಸಲುವಾಗಿ ದೇವರನ್ನು ಪೂಜೆ ಮಾಡಿಸೋ ಥರ ಹಾಕ್ತಿರ್ತಾರೆ. ಹಾಲಲ್ಲಿ ತುಂಬ ಒಳ್ಳೇದಂತಲೇ ಹೇಳ್ತಿರ್ತಾರೆ. ನಮಗೆ ತುಂಬ ಚೆನ್ನಾಗಿದೆ ಸರ್, ತುಂಬ ಇದು ಅಂತ ಪೂಜೆ ಮಾಡ್ತಿರ್ತಾರೆ ಅದು. ಹಾಗಾಗಿ ಶಾಲೆ ಅಂದರೆ ಬಸವದ್ದೇ ಸರ್, ಕೊಲೆ ಬಸವ ಅಂತ. ಅಂದರೆ ಸ್ಟಾರ್ಟಿಂಗ್ ಒಂದು 50-60 ಸಾವಿರ ಹೇಳಿರ್ತೀವಿ ಸರ್. 50 ಹೇಳಿದ್ರೆ ಸ್ವಲ್ಪ ಇಷ್ಟಪಡೋರು ಇರ್ತಾರೆ, ಅವ್ರಿಗೆ ಸ್ವಲ್ಪ ಕಮ್ಮಿ ಹಾಕಂದ್ರೆ 40-45 ಸಾವಿರ ರೂಪಾಯಿ ಕೊಟ್ಟಿದ್ದೀವಿ. ಇವತ್ತು ಅಂದರೆ ಒಂದು 1,30,000 ಥರ ಆಗಿದೆ ಸರ್. ಹೌದು. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ನಯನ ಅಂಥೇಳಿ, ಹಾವೇರಿಯಿಂದ ಬಂದಿರೋದು. ಇದು ಸುಮಾರು ಆಲ್ರೆಡಿ 15-20 ಇಯರ್ಸಿಂದಾನೆ. ಏನಿಲ್ಲ, ವೇಸ್ಟ್ ವುಡ್ಡನ್ನು ನೋಡಿದ ತಕ್ಷಣ ಏನೋ ಒಂದು ಮೈಂಡಲ್ಲಿ ಸೆಟ್ ಮಾಡಬೇಕು ಅಂತ ಅನಿಸಿದ್ದಲ್ಲ, ಮಾಡಿರೋದು ಅಷ್ಟೇ. ವೇಸ್ಟ್ ವುಡ್ ಇದ್ದಲ್ಲ, ವೇಸ್ಟ್ ವುಡ್ಡೇ ನಾವು ಸಾಮಿಲಲ್ಲಿ ನೋಡಿಬಿಟ್ಟು ಬೇಕಾಗಿರೋದು ರ್ಯಾಂಡಮ್ ಆಗಿ ಒಂದಿಷ್ಟು ಆರಿಸ್ಕೊಂಡು ಬಂದು ಮಾಡಿರೋಂಥದ್ದು. ಅಲ್ಲ, ಪ್ಯಾಷನ್. ಓಕೆ. ಓಕೆ, ಯೂನಿಕ್ ಆಗಿರಲಿ ಅಂತಲೇ ಮಾಡಿರೋದು. ಎಲ್ಲರೂ ಕ್ಯಾನ್ವಾಸು ಪೇಪರ್ ಅಂತೆಲ್ಲ ಮಾಡ್ತಾರೆ. ಸೊ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕಂತ ಹೇಳಿ ಮಾಡಿರೋದು. ಆಲ್ಮೋಸ್ಟ್ ಸೇಲ್ ಆಗಿದೆ. ಎಷ್ಟು ಜಾಸ್ತಿ ಅಂದರೆ 3,000-3,500 ತನಕ ಆಗಿದೆ. 3,500 ಲಾಸ್ಟ್ ನಾವು ಮಾಡಿರೋದು. ನಾವು ಅಷ್ಟೇ, ನಮ್ದು ಏನಿದೆ ಅದೇ ರೇಟಲ್ಲೇ ಎಲ್ಲದೂ ಆಗಿದೆ. ಇದು ಆಲ್ರೆಡಿ ನಾವು 5-6 ಇಯರ್ಸ್ ಆಗಿದೆ. ಹೋಗಿದೆ. ನಮ್ಮದು ಕ್ಯಾನ್ವಾಸ್ ಪೇಂಟಿಂಗ್ ಆಗಿರೋದು, ಅದು ನಮ್ಮ 10,000 ತನಕ ಹೋಗಿದೆ. ಇಲ್ಲ, ಬುದ್ಧನ್ ಪೇಂಟಿಂಗ್ಸ್ ಜಾಸ್ತಿ ಫೇವ್ರೇಟ್. ಬುದ್ಧನ್ ಪೇಂಟಿಂಗ್ಸ್ ಅವರು ಅದನ್ನು ಬುದ್ಧನ್ ಪೇಂಟಿಂಗ್ಸು ನೋಡ್ತಾರೆ. ಅದೇ ರೀತಿ ವಾಲ್ ನಾವೇನು ಮಾಡಿದ್ವಲ್ಲ ಸಿಂಗಲ್ ಸ್ಟಿಕ್ಕಲ್ಲಿ, ಅದೂ ಜಾಸ್ತಿ. ಆಮೇಲೆ ಸ್ಮಾಲ್ ತುಂಬ ಮೈನ್ಯೂಟ್ ಇದನ್ನು ನೋಡ್ತಾರೆ ಎಲ್ಲರೂ. ಅದರಲ್ಲೂ ಎಲಿಫೆಂಟಿಂದು ಆಮೇಲೆ ಕ್ಯಾಮಲ್ ಪೇಂಟಿಂಗ್ಸ್ ಎಲ್ಲ ತುಂಬ ಇಂಟ್ರೆಸ್ಟ್ ಪಟ್ಟು ತೊಗೊಂಡಿದ್ದಾರೆ. ಕ್ವಶನ್ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ, ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಇದನ್ನು ಜನರು ಇಷ್ಟಪಡ್ತಾರೋ ಇಲ್ವೋ, ಇದನ್ನು ತೊಗೊಳ್ತಾರೋ ಇಲ್ವೋ ಅಂತ. ಬಟ್ ಇದೆಲ್ಲ ಒಂದು ನರ್ವಸ್ನೆಸ್ ಏನು ಇರಲಿಲ್ಲ, ಯಾಕಂದರೆ ಫಸ್ಟ್ ನಮ್ಮ ತಲೆಯಲ್ಲಿ ಬಂದಿದ್ದೇನು, ಬಟ್ ಏನಾದರೂ ಒಂದು ಯುನಿಕ್ಕಾಗಿ ಮಾಡಬೇಕು ಅಂತಲೇ ಮಾಡಿರೋದು. ಅವ್ರ ತಲೆಯಲ್ಲಿ ಅಂದರೆ ನೇಚರ್ ಎಲ್ಲರೂ ಆಲ್ಮೋಸ್ಟ್ ಮಾಡ್ತಾರೆ, ಬುದ್ಧ ಸ್ಪೆಷಲ್, ಹಾಗಾಗಿ ಅವ್ರದ್ದೇ ಆಸ್ಕೊಂಡು ಮಾಡಿರೋದು. ಓಕೆ. ಕೃಷ್ಣ ಅಂದ್ಬಿಟ್ಟು ನಾನು ಇದು ಮೊದಲನೇ ಬಾರಿ ಬರ್ತಾ ಇರೋದು. ಮುಂಚೆ ಬರಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ, ನಂಗೆ ಟೈಮ್ ಸಿಗಲಿಲ್ಲ. ಬಟ್ ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ ಪೇಂಟಿಂಗ್ಸ್ ಎಲ್ಲ. ಅದರಲ್ಲಿ ಕೆಲವರು ಡೆಮ್ ಆ್ಯಂಡ್ ಡೆಫ್, ಕೆಲವರು ಅದೇ ಮಾತು ಮತ್ತು ಕಿವುಡು ಇರ್ತಾರಲ್ಲ, ಅಂಥವರೆಲ್ಲ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಫ್ರೀಲ್ಯಾನ್ಸಿಂಗ್ ಆಗಿ ವರ್ಕ್ ಮಾಡ್ತಾ ಇರೋವಂಥ ಕೆಲವು ಕಾರ್ಪೊರೇಟ್ಸು, ಅವ್ರದ್ದು ಚೆನ್ನಾಗಿ ಪೇಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ಇದನ್ನು, ಇಂಥ ಒಳ್ಳೆ ಪ್ಲೇಸ್ನ, ಈ ಥರ ಆ್ಯಕ್ಟಿವಿಟೀಸ್ನ ನಾವು ಪ್ರೋತ್ಸಾಹ ಕೊಡಬೇಕು. ಇಂಥದ್ದು ಏನಂತಾರೆ, ಇದನ್ನು ಕಾಲ ಕ್ರಮೇಣ ಕಮ್ಮಿ ಆಗ್ತಾ ಇದೆ. ಸೊ ಈ ಥರ ಆ್ಯಕ್ಟಿವಿಟೀಸ್ ಮಾಡೋವಂಥವ್ರನ್ನ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ, ಇಂಥವ್ರಿಗೂ ಸರ್ಕಾರನೂ ಈ ಥರ ಮಾಡುವಂಥ ತುಂಬ ಯಂಗ್ಸ್ಟರ್ಸ್ ಇದ್ದಾರೆ, ಅಂಥವ್ರಿಗೆಲ್ಲ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಜಾಸ್ತಿ ಅವರು ವರ್ಕ್ಸ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಯಾ ಹಾಂ, ಎಕ್ಸಾಕ್ಟ್ಲಿ ಏನಾಗ್ತಾ ಇದೆ ಅಂತಂದರೆ, ಈಗ ನಮ್ಮ ಕಲ್ಚರಲ್ಲೆಲ್ಲ ವೆಸ್ಟರ್ನ್ ಕಲ್ಚರ್ಗೆ ಇದಾಗ್ಬಿಟ್ಟು ಎಲ್ಲ ಯಂಗ್ಸ್ಟರ್ಸ್ನು ಪಬ್ಸ್ ಅಂತೆ, ಅದಂತೆ ಇದಂತೆ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. ಬಟ್ ಆದ್ರೂ ಕೆಲವ್ರು ಇದ್ದಾರೆ. ಈಗ ನಾನು ಬಂದಿದ್ದೀನಿ ತಾನೆ, ಈಗ ನನ್ನಂಥವರು ಕೆಲವರು ಇದ್ದಾರೆ. ಸೊ ಇಲ್ಲಿ ನೋಡಿ, ನಿಮಗೂ ಎಷ್ಟು ಜನ ಯಂಗ್ಸ್ಟರ್ಸ್ನು ಕಾಣ್ತಾ ಇದ್ದಾರೆ. ಎಲ್ಲರೂ ಆ ಥರ ಇಲ್ಲ. ಯಂಗ್ಸ್ಟರ್ಸಲ್ಲೂ ಒಳ್ಳೆ ಈ ಥರ ಪೇಂಟಿಂಗ್ಸು ಈ ಥರ ಮಾಡಬೇಕು ಅಂತಲೂ ಇದೆ. ಸೊ ಅದು ಕ್ರಮೇಣ ಇನ್ನೂ ಬೆಳಿಬೇಕು ಅಂತ ನನ್ನ ಅನಿಸಿಕೆ.
ಆ್ಯಕ್ಚುಲಿ ಇದು ಇನಿಷಿಯಲಿ ಇನ್ನು ಸ್ಟಾರ್ಟ್ ಆಗಿದೆ, ಇನ್ನು ಹೋಗ್ಬೇಕು ಮುಂದೆ. ನನಗೆ ಅವರು ಅದೇ ಲೈಕ್ ಮಾತು ಬರಲ್ಲ, ಅವ್ರು ನೋಡಿದೆ, ತುಂಬ ಯೂನಿಕ್ ಆಗಿತ್ತು. ಸೊ ಅವ್ರ ಹತ್ರ ಆರ್ಟ್ ಮಾಡಿಸ್ಕೊಂಡೆ. ನೋಡಿ, ಸೊ ಅವ್ರನ್ನೂ ಪ್ರೋತ್ಸಾಹ ಮಾಡ್ದಂಗೆ ಇರುತ್ತೆ ಅಂತೇಳಿ ಒಂದು ಆರ್ಟ್ ಮಾಡಿಸ್ಕೊಂಡಿದ್ದೀನಿ. ಓಕೆ, ಅದ್ರ ನೇಮ್ ಏನಾದರೂ ಗೊತ್ತಾ? ಇಲ್ಲ ನಂಗೆ ಅಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ. ಓಕೆ, ಅಂದ್ರೆ ಇವಾಗ ನೀವು ಪರಿಸರ ಪ್ರೇಮಿ ಅಂತ ಹೇಳ್ಕೊಂಡು ನಿಮ್ಮನ್ನ ಹಾಂ ಅಂದ್ರೆ ಇವಾಗ ನೀವು ಹೊರಗಡೆ ಹೋಗಿ ತಿರ್ಗಾಡು ಫ್ರೆಂಡ್ಸ್ ಜೊತೆಗೆಲ್ಲ ಇರೋದಕ್ಕಿಂತ ಈ ತರ ಪರಿಸರ ಜೊತೆಗೆ ಇರಕ್ಕೆ ಇಷ್ಟಪಡ್ತೀರಾ? 100%. ನಾನು ಆಲ್ವೇಸ್ ನೇಚರ್ ಜೊತೆ ಇರಬೇಕಂತ ಬಯಸುವಂಥವನು. ಸೊ ಹಾಗಾಗಿ ಈ ಥರ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಜಾಸ್ತಿ, ಈ ಥರ ಆ್ಯಕ್ಟಿವಿಟೀಸು ಮತ್ತು ಡ್ಯಾನ್ಸಸ್ಸು, ಕೆಲವು ಲೈವ್ ಪ್ರೋಗ್ರಾಮ್ಸು, ಕೆಲವು ಲೈವ್ ಮ್ಯೂಸಿಕ್ ಕನ್ಸರ್ಟ್ಸು, ಈ ಥರ ಎಲ್ಲ ಹೋಗ್ತಾ ಇರ್ತೀನಿ. ಬಟ್ ಏನಂತಂದರೆ ಈಗಿರೋ ಸ್ಟ್ರೆಸ್ ಲೈಫಲ್ಲಿ, ಈಗಿರೋ ಕಾರ್ಪೊರೇಟ್ ಕಲ್ಚರಲ್ಲಿ, ಈಗ ಬ್ಯುಸಿ ಶೆಡ್ಯೂಲಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ಮಾಡಿದಾಗ ಸ್ವಲ್ಪ ನಾವು ನೇಚರ್ ಜೊತೆ ಮತ್ತು ಈ ಥರ ಈ ಪೇಂಟಿಂಗ್ಸ್ ಜೊತೆ ಇದೆಲ್ಲ ಇದ್ದಾಗ ಸ್ವಲ್ಪ ಸ್ಟ್ರೆಸ್ ರಿಲೀಫ್ ಆಗುತ್ತೆ, ನಮಗೂ ಒಂಥರ ಹ್ಯಾಪಿ ಆಗುತ್ತೆ ಅಷ್ಟೆ. ನನ್ನ ಹೆಸರು ನಂದೀಶ್ ಅಂತೇಳಿ. ಈ ಆರ್ಟ್ ಎಲ್ಲ ಮೇಡಮ್ ಚಂದನ ಅಂಥೇಳಿ ಅವರು ಆರ್ಟ್ ಟೀಚರ್ ಕೂಡ. ಅವರು ನಮ್ಗೆ ಟೀಚ್ ಮಾಡ್ತಾರೆ ಎಲ್ಲ. ಇವ್ರದ್ದು ಎಸ್ಪೆಷಲಿ ರೆಸಿನ್ ಆರ್ಟು ಮತ್ತು ರಿಬ್ಬನ್ ಆರ್ಟು ಮತ್ತು ಟೆಕ್ಸ್ಚರ್ ಆರ್ಟ್ ಇವ್ರದ್ದು ಸ್ಪೆಷಾಲಿಟಿ. ಮತ್ತು ತುಂಬ ಚೆನ್ನಾಗಿ ಆಯಿಲ್ ಪೇಂಟಿಂಗ್ ಮತ್ತು ಆ್ಯಕ್ರಾಲಿಕ್ ವಾಟರ್ ಕಲರ್ಸು ಹೇಳ್ಕೊಡ್ತಾರೆ ನಮಗೆ. ಇದು ಅವ್ರ ಮೊದಲನೇ ಚಿತ್ರಸಂತೆ ಎಕ್ಸ್ಪೀರಿಯೆನ್ಸು. ಹೌದು, ಅವರು ಫಸ್ಟ್ ಟೈಮು. ನಾನು ಬರ್ತಿರ್ತೀನಿ, ಬಟ್ ಅವರು ಫಸ್ಟ್ ಟೈಮ್ ಇಲ್ಲಿ ಸ್ಟಾಲ್ ಹಾಕಿದ್ದಾರೆ. ಹಾಂ, ಅಂದ್ರೆ ನೀವು ಆರ್ಟ್ ಮಾಡಿದ್ದೀರಾ? ಹೌದೌದು. ನೀವು ಎಷ್ಟು ವರ್ಷದಿಂದ ನಾನು ಇದು 3ನೇ ವರ್ಷ ನಾನು ಬರ್ತಿರೋದು. ಮೇಡಮ್ಗೆ ಹೇಳಿದೆ, ಮೇಡಮ್ ಈ ಥರ ಚಿತ್ರಸಂತೆ ನಡೀತೆ, ನೀವೊಂದು ಸ್ಟಾಲ್ ಹಾಕಿ ಅಂತ. ಮೇಡಮ್ಮು ಓಕೆ ನೋಡೋಣ ಅಂತ ಹೇಳ್ತಿದ್ರು. ನಮ್ಗೆ ಚಾನ್ಸ್ ಸಿಕ್ತು, ಅದಕ್ಕೆ ನಾವು ಸ್ಟಾಲ್ ಹಾಕಿದ್ದೀವಿ ಮೇಡಮ್ ಜೊತೆ ಸೇರಿ. ನನ್ಗೆ ಆ್ಯಕ್ಚುಲಿ ಅದು ಸೇಲಾಗಿ ಹೊರಟೋಯ್ತು. ಪ್ರೆಸೆಂಟ್ ಅಂದರೆ ಇದು ನಂಗೆ ತುಂಬ ಇಷ್ಟ ಆಯಿತು. ಇದನ್ನು ಆ್ಯಕ್ಚುಲಿ ಮಾಡಿರೋದು ಕ್ಲೇಯಿಂದ, ಮತ್ತು ಇದು ಆಕ್ರಾಲಿಕ್ ಪೇಂಟಿಂಗ್ ಅಲ್ಲ, ಆಕ್ರಾಲಿಕ್ ಪೇಂಟಿಂಗು. ಹಾಂ, ಇದು ರಿಯಲಿಸ್ಟಿಕ್ಕಾಗಿ ಇರುತ್ತೆ ಸರ್. ನಮ್ಮ ಹೈಯೆಸ್ಟ್ ಕಾಸ್ಟ್ ಕಿತ್ನಾ ಸೇಲ್ ಹುआ 5K? ಹಾಂ, 10K ನಮ್ದು. 10K ಇತ್ತು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಬಟ್ ಈ ಚಿತ್ರಸಂತೆ ಅಲ್ವಾ, ಎಲ್ಲರೂ ತುಂಬ ಜನ ಇರೋದ್ರಿಂದ ನಾವು ಕಾಸ್ಟ್ನ ಸ್ವಲ್ಪ ರೆಡ್ಯೂಸ್ ಮಾಡಿನೇ ಸೇಲ್ ಮಾಡಿದ್ದೀವಿ. 15-20-25 ನಮ್ಮ ಆರ್ಟ್ ಇತ್ತು, ಬಟ್ ಅದನ್ನ ಚಿತ್ರಸಂತೆಯಲ್ಲಿ ಅಷ್ಟು ಸೇಲ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಆಗಲಿಲ್ಲ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಸೇಲ್ ಮಾಡಿದ್ದೀವಿ. ಪ್ರಿಪ್ರೇಷನ್ಸ್ ಈ ಚಿತ್ರಸಂತೆಗೆ ಅಂತ ಏನಿಲ್ಲ, ಅವ್ರದ್ದು ರೆಗ್ಯುಲರ್ ಹಾಬಿನೇ ಇದಾಗಿರೋದ್ರಿಂದ ಮಾಡ್ತಾನೇ ಇರ್ತಾರೆ. ಅವ್ರ ಹತ್ರ ಇದು ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರು ಅವ್ರ ಹತ್ರ ಇಷ್ಟಿದೆ. ಚಿತ್ರಸಂತೆಗಂತಲೇ ಮಾಡಿದ್ರೆ ಇನ್ನೆಷ್ಟಿರ್ತಿತ್ತು. ರ್ಯಾಂಡಮಾಗಿ ಅವ್ರ ಹತ್ರ ಇಷ್ಟು ಯಾವಾಗ ಕಲೆಕ್ಷನ್ಸ್ ಇರುತ್ತೆ. ಹಾಂ, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಸೃಜಲ್ ಬೋರಾಮಣಿ. ನಾನು ಮಹಾರಾಷ್ಟ್ರದಿಂದ, ಸೊಲ್ಲಾಪುರಿಂದ ಬಂದಿರೋದು. ಇದು ಚಿಕ್ಕ ಹುಡುಗಿದ ಪೇಂಟಿಂಗ್ ಇದೆ ಅದು. ಹಾಂ, ಓಕೆ, ಠೀಕ್. ಈ ಪೇಂಟಿಂಗು ನನ್ನ ತಂಗಿದ ಪೇಂಟಿಂಗ್ ಇದೆ. ಸೊ ದ್ಯಾಟ್ ಈಸ್ ಲೈಕ್ 3 to 4 years ago made, and this is Raja Rami Verma's reference, that artist reference paintings. Ivada this one, this is ನಾವು ಅದೇನು ಅಂದ್ರೆ ಥೀಮ್ ಇಟ್ಕೊಂಡು ಮಾಡಿಲ್ಲ, ಜಸ್ಟ್ ಹಿಂಗೆ ತಲೆಗೆ ತೊಗೊಂಡು ನಾವು ಡೈರೆಕ್ಟ್ ಡ್ರಾ ಮಾಡಿರೋದು. ಅದು ಇದು ಇರೋದು ಕ್ಲಾತ್ ಇದೆ, ಇದು ಬ್ಲೌಸ್ ಪೀಸ್ ಇದೆ, ಇದ್ರ ಮೇಲೆ ಅಕ್ರಲಿಕ್ ಪೇಂಟ್ಸಿಂದ ಡಿಸೈನ್ ಕ್ರಿಯೇಟ್ ಮಾಡಿರೋದು ಇದು. ಅಂದ್ರೆ ನೀವು ಬ್ಲೌಸ್ ಮೇಲೆ ಅದು ಸ್ಟಿಚ್ ಮಾಡ್ಬೋದು ಅಥವಾ ಫ್ರೇಮ್ ಕೂಡ ಮಾಡಿ ಹಚ್ಬೋದು. ಹಿಂಗಿದೆ. ನೋ, ಕಲರ್ ಹೋಗಂಗಿಲ್ಲ, ಅದು ವಾಶ್ ಮಾಡ್ರೂ ಏನೂ ಆಗಂಗಿಲ್ಲ ಅದಕ್ಕೆ. ಇಲ್ಲ, ಏನೂ ಆಗೋದಿಲ್ಲ. ಹೈಯರ್ ಸೇಲ್ ಆಗಿರೋದು ಅಂದ್ರೆ ಲ್ಯಾಂಡ್ಸ್ಕೇಪ್ದಾಗ 2 ಇದೆ, ಅವು ಹೈಯರ್ ಸೇಲ್ ಆಗಿರೋದು. 7,000. ಎಸ್. 10,000 ಮೇಲೆ. ನಂದು ಇದು 2nd year. ಎಸ್, ಎಸ್, ಬೆಟರ್ ದೆನ್ ಲಾಸ್ಟ್ ಇಯರ್. ಎಸ್, ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಸಂಗಮೇಶ್ ಬಾಗ್ಲಿ ಅಂತೇಳಿ.
ಜಮಖಂಡಿ ಅಂದರೆ ಬಾಲ್ಕೋಟ್ ಡಿಸ್ಟಿಕ್ದವರು. ಮೂಲತಃ ಬಿಜಾಪುರ ಡಿಸ್ಟಿಕ್ನವರು. ನಾವು ಈಗ ಜಮಖಂಡಿಗೆ ಶಟ್ಲ್ ಆಗಿದ್ದೀವಿ. ಈ ಪೇಂಟಿಂಗ್ ಬಗ್ಗೆ ಹೇಳ್ಬೇಕು ಅಂತಂದರೆ ನಮಗೆಲ್ಲ ಇರೋದು ಎಲ್ಲ ನ್ಯಾಚುರಲಿ ಆಯಿಲ್ ಪೇಂಟ್ ಕಲರ್ಸ್ ಪೇಂಟಿಂಗ್ಸು. ಹೆಚ್ಚು ಕಡಿಮೆ ನಮ್ಮಲ್ಲಿ ಆ್ಯನಿಮಲ್ಸ್ದು, ಬರ್ಡ್ಸ್ದು ಈಗ ಒಂದು ಪೇಂಟಿಂಗ್ ಮಾಡಿದ್ದು ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತ ಜಗತ್ತಿನ ಬಗ್ಗೆ ಮಾಡಿದ್ದೀನಿ. ಅಂದರೆ ಈಗ 3ನೇ ಮಹಾಯುದ್ಧ ಯಾವ ರೀತಿ ಒಳಗೆ ನಿಂತಿದೆ ಅಂತಂದರೆ, ಒಬ್ಬರು ಮುಂದೆ ಬಟ್ ಮಾಡಿದ್ರೆ ಹಿಂದೊಬ್ಬ ಬಟ್ ಮಾಡಿರ್ತಾನೆ. ಅಂದರೆ ಟೋಟಲಿ ಯಾವ ರೀತಿಯಾಗಿದೆ ಅಂತಂದ್ರೆ, ಈ ವಿದೌಟ್ ಮ್ಯಾನ್ ಇಲ್ಲದೆ, ಅಂದರೆ ಮನುಷ್ಯ ಇಲ್ಲದೇ ದ್ರೋಣದಿಂದ ಏನು ಮಾಡ್ತಾರೆ ಅಂತಂದರೆ ನಮ್ಮ ಜಗತ್ತನ್ನು ನಾಶ ಮಾಡಲಿಕ್ಕೆ ನಿಂತಿದ್ದಾರೆ ಅನ್ನುವಂಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ ಸರ್. ಪೃಥ್ವಿ ಏನಾಗಿದೆ, ಸಣ್ಣದಾಗಿದೆ. ಪೃಥ್ವಿ ಮ್ಯಾಗ ನಾವು ನಿಂತಿದ್ವಿ. ಏನು ನಮ್ಮ ಕೈ ಎಷ್ಟು ಉದ್ದಾಗಿದೆ ಅಂತಂದ್ರೆ, ಮುಂದಗಡೆಯಿಂದ ಬಂದು ಹಿಂದ್ಗಡೆ ಹೋಗಿ ನಮಗೆ ಮುಟ್ಟುವಷ್ಟು ಉದ್ದಾಗಿಬಿಟ್ಟಿದೆ. ಅಂದರೆ ಟೋಟಲಿ ಏನಾಗಿಬಿಟ್ಟದೆ ಅಂತಂದರೆ, ಬೇರೆ ಬೇರೆ ದೇಶಗಳು ಒಂದೊಂದು ದೇಶಗಳು ಒಂದು ದೇಶ ಏನು ಮಾಡ್ತದೆ, ದ್ವೇಷ ಮಾಡೋದಾಗಲಿ, ಸ್ನೇಹ ಮಾಡೋದಾಗಲಿ, ಒಂಥರ ಹೆದರಿಕೆ ಮಾಡುವಂಥ ಪರಿಸ್ಥಿತಿ ಇವಾಗ ಬಂದಿದೆ ನೋಡಿ ಸರ್. ಹಾಂ, ನಾನು 85ರಿಂದ ನಾನು ಪೇಂಟಿಂಗ್ನಲ್ಲಿ ಸ್ಟೂಡೆಂಟು. 90 ಒಳಗೆ ನಾನು ಡಿಪ್ಲೊಮಾ ಸ್ಟೇಟ್ ರ್ಯಾಂಕ್ ನಂದು. ಏನು ಆಮೇಲೆ ಈ ಪೇಂಟಿಂಗ್ಸು, ಆಯಿಲ್ ಪೇಂಟಿಂಗ್ಸು, ಆ್ಯಕ್ರಿಲಿಕ್ಕು, ವಾಟರ್ ಕಲರು, ಆಮೇಲೆ ಎಂಬೋಸಿಂಗು, ಈ ಥರದ ಎಲ್ಲ ಕಲರ್ಸ್ ಪೇಂಟಿಂಗ್ಸ್ಗಳನ್ನು ಕೂಡ, ಪೋಸ್ಟರ್ ಕಲರ್ಸು, ಎಲ್ಲ ಕಲರ್ಸ್ ಪೇಂಟಿಂಗ್ಸನ್ನು ಮಾಡಿದ್ದೀನಿ ಸರ್ ನಾನು. ಈಗ ನಾನು ಗೌರ್ಮೆಂಟ್ ಹೈಸ್ಕೂಲ್ದಲ್ಲಿ ಚಿತ್ರಕಲಾ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸರ್. ಸುಮಾರು 20 ವರ್ಷಗಳ ಹಿಂದೆ ನಾನು ಬಂದು ಅವಾಗ ಮಾಡಿದ್ದೆ. ತದನಂತರ ಈಗ ಈ ವಾತಾವರಣದಲ್ಲಿ ಯಾವ ರೀತಿಯಾಗಿದೆ ನೋಡ್ಬೇಕು ಅನ್ನೋದು ದೃಷ್ಟಿಯಿಂದ ಇಲ್ಲಿ ಇದೊಂದು ಸಲ ಬಂದಿದ್ದೀವಿ ನಾವು ಪೇಂಟಿಂಗ್ ತೊಗೊಂಡು. ಇಲ್ಲ, 20 ವರ್ಷ ನಂತರ ಇದು ಮೊದಲು ಬಾರಿಗೆ. ಇದಕ್ಕೆ ಮೊದಲು ಬಂದು ಹೋಗಿದ್ದೀನಿ. ಹಾಂ, 23ಕ್ಕೆ ಬಂದಿದ್ದೀನಿ ಸರ್.